ಎಜೆ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದಲ್ಲಿ ಬರುವ ಗ್ರಾಮೀಣ ಹಬ್ಬಗಳಲ್ಲಿ ವಿಶೇಷತೆ ಹಾಗೂ ವೈಶಿಷ್ಟ್ಯತೆಯನ್ನ ಹೊಂದಿರುವ ಗುಳ್ಳವನ ಹಬ್ಬ ಮಂಗಳವಾರದಿಂದ ಪ್ರಾರಂಭಗೊಂಡಿದೆ. ಸಂಸ್ಕೃತಿಯ ಸಂಕೇತವಾಗಿರುವ ಹಬ್ಬ, ಅದರಲ್ಲೂ ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಹಬ್ಬವಾಗಿದೆ. ಆಷಾಢ ಮಾಸದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಗುಳ್ಳವನ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಎಂದು ಗುಳ್ಳವನ್ನ ತಯಾರು ಮಾಡ್ತಾ ಇರುವ ಬಸಪ್ಪ ಕುಂಬಾರ್ ಹೇಳಿದ್ರು. ಗುಳಕವ್ವ, ಗೋಲಕವ್ವ ಎಂಬ ವಿವಿಧ ಹೆಸರಿನಿಂದ ಕರೆಸಿಕೊಳ್ಳುವ ಗುಳ್ಳವ್ವ ಜನಪದರ ದೇವತೆಯಾಗಿದ್ದಾಳೆ. ಮಣ್ಣಿನಿಂದ ಮಾಡುವ ಗುಳ್ಳವನ ಭೂದೇವಿಯ ಅವತಾರವಿದ್ದಂತೆ. ಗ್ರಾಮೀಣ ಜನರ ಒಂದು ಅಪರೂಪದ ಹಬ್ಬವೆನಿಸಿರುವ ಗುಳ್ಳವ್ವ ಆಷಾಢದ ಮೊದಲನೇ ಮಂಗಳವಾರದಿಂದ ಸುಮಾರು 1 ತಿಂಗಳು ಕಾಲ 4 ವಾರ ಪ್ರತಿ ಮಂಗಳವಾರ ಮಣ್ಣಿನಿಂದ ಮಾಡಿದ ಗುಳ್ಳವನ ತಂದು ಶೃಂಗಾರ ಮಾಡಿ ಪೂಜೆ ಮಾಡ್ತಾರೆ. ಅಂದು ಸಂಜೆ ಚಿಕ್ಕ ಮಕ್ಕಳು ಆರತಿ ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಗುಳ್ಳವನ ಹಾಡುಗಳನ್ನು ಹಾಡಿ ಆರತಿ ಎತ್ತುತ್ತಾರೆ. ಮರುದಿನ ಅಂದ್ರೆ ಬುಧವಾರ ಮನೆಯಲ್ಲಿ ಹಲವಾರು ಬಗೆಯ ಭಕ್ಷ್ಯ ಭೋಜನವನ್ನ ತಯಾರಿಸಿಕೊಂಡು ತೋಟ, ಉದ್ಯಾನವನ, ದೇವಸ್ಥಾನ, ನದಿ ಹಾಗೂ ಕೆರೆಯ ದಡದಲ್ಲಿ ಹೋಗಿ ಊಟ ಮಾಡಿ ಸಂಜೆವರೆಗೆ ಹರಟೆ ಹೊಡೆದು ಕಾಲ ಕಳೆಯುವ ಸಂಪ್ರದಾಯ ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರ್ತಾ ಇದೆ. ಮಾರಾಟ ಬಲುಜೋರು. ಪ್ರತಿ ಕುಟುಂಬದವರು ಮಣ್ಣಿನಿಂದ ಕುಡಿದ ಗುಳ್ಳವನನ್ನ ಖರೀದಿಸುವುದು ವಾಡಿಕೆ. ಇದರೊಂದಿಗೆ ಲಿಂಗವನ್ನು ಸಹಿತ ಪಡೆಯುವಲ್ಲಿ ಕಾರಣವಾಗಿದೆ. ಪ್ರತಿಯೊಂದು ಗುಳ್ಳವಕ್ಕೆ 15 ರಿಂದ 20 ರೂಪಾಯಿಗಳಷ್ಟು ದರ ನಿಗದಿಯೊಂದಿಗೆ ಖರೀದಿಸುತ್ತಾರೆ. ಚಿಗರಿಯಿಂದ ಗುಳ್ಳವ್ವ ಈ ಮೊದಲು ಪಟ್ಟಣ ಪ್ರದೇಶಕ್ಕೆ ತೆರಳಿ ಚಿಗರಿ ಚಕ್ರ ತಿರುಗಿಸಿ ಮಣ್ಣಿನ ವಸ್ತು ತಯಾರಿಸುವುದರಿಂದ ಆಗಿಂದಾಗಲೇ ತಯಾರಿಸಿ ಕೊಡ್ತಾ ಇದ್ರು. ಇತ್ತೀಚಿನ ದಿನದಲ್ಲಿ ಕುಂಬಾರು ಮನೆಯಲ್ಲಿಯೇ ತಯಾರಿಸಿ ಮಾರುಕಟ್ಟೆಗೆ ತರುವುದು ರೂಢಿ. ಗುಳ್ಳವ್ವ ಫಲವತ್ತತೆಯ ದೇವತೆ. ಆಷಾಢ ಮಾಸದಲ್ಲಿ ಆಕೆ ಪೂಜೆ ಮಾಡೋದ್ರಿಂದ ಮಳೆ ಬೆಳೆ ಸಮೃದ್ಧಿಯಾಗಿ ಬದುಕು ಸುಖಮಯವಾಗುತ್ತೆ ಎಂಬ ನಂಬಿಕೆ ಜನಪದರದು. ಜನಪದದ ದೈವ ಮತ್ತು ಧರ್ಮ ಎರಡು ನಂಬಿಕೆಯೇ. ಆದ್ದರಿಂದ ಮಣ್ಣಿನಿಂದ ಗುಳ್ಳವನ ಮೂರ್ತಿ ಮಾಡ್ತಾರೆ. ಆಕೆ ಅಮೂರ್ತ ದೇವತೆ. ಭೂಮಿ ಗೋಳಾಗಿರೋದ್ರಿಂದ ಆಕೆಗೆ ಗೋಲವ್ವ ಹೆಸರಿನಿಂದ ಕರೀತಾ ಇದ್ರು. ಅದು ಬರಬರುತ್ತಾ ಗುಳ್ಳವ್ವ ಎಂದು ಆಗಿತ್ತು. ಇಡೀ ಜಗತ್ತಿನ ಫಲವತ್ತತೆಯ ನಂಬಿಕೆ ಗುಳ್ಳವ್ವ ದೇವತೆ. ಬಿಆರ್ ಪೊಲೀಸ್ ಪಾಟೀಲ್ ನಾಟಕಕಾರರು, ಹಿರಿಯ ಸಾಹಿತಿಗಳು, ಜಾನಪದ ಕವಿಗಳು, ಬನಹಟ್ಟಿ 4 ತಲೆಮಾರುಗಳಿಂದಲೂ ಗುಳ್ಳವನ್ನ ತಯಾರಿಸುತ್ತಾ ಬಂದಿದ್ದೇವೆ. ಕಟ್ಟಕಡೆಯ ಜನರಿಗೂ ಸಹಿತ ಕೈಗೆಟುಕುವ ದರದಲ್ಲಿ ನಾಡಿನ ಸಂಸ್ಕೃತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡೋದ್ರ ಮೂಲಕ ಎಲ್ಲರಿಗೂ ಸೇರಬೇಕೆನ್ನುವ ಉದ್ದೇಶ. ಇದೇ ಕಾರಣಕ್ಕೆ ಇಂದಿಗೂ 15 ರೂಪಾಯಿ ನಿಗದಿಸಿ ಗುಳ್ಳವನ್ನ ಮಾರಾಟ ಮಾಡ್ತಾ ಇದ್ದೇವೆ. ಪ್ರಕಾಶ್ ಕುಂಬಾರ್, ರಬಕವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.